ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನವನ್ನು ಮಾಡಲಾಗಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೇನ್ ಧ್ವಜವನ್ನ ಪ್ರದರ್ಶನ ಮಾಡಲಾಗಿದೆ. ಸಂತ್ರಸವಾಡಿ ರಸ್ತೆಯಲ್ಲಿ ಮೆರವಣಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೇನ್ ಧ್ವಜವನ್ನ ಪ್ರದರ್ಶನ ಮಾಡಲಾಗಿದೆ. ಧ್ವಜವನ್ನ ಹಾರಾಡಿಸಿದ್ದಾರೆ. ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಧ್ವಜವನ್ನ ಯಾರು ಪ್ರದರ್ಶನ ಮಾಡಿದ್ದಾರೋ, ಪ್ಯಾಲೆಸ್ತೇನ್ ಧ್ವಜವನ್ನ ಯಾರು ಮೆರವಣಿಗೆಯಲ್ಲಿ ಹಾರಾಡಿಸಿದ್ದಾರೋ ಅವರನ್ನ ಈ ಕೂಡಲೇ ಬಂಧಿಸಿ ಅಂತ ಹಿಂದೂ ಜಾಗೃತಿ ಸೇನೆ ಆಗ್ರಹ ಮಾಡಿದೆ. ಈ ಪ್ಯಾಲೆಸ್ತೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ತಾವು ದೃಶ್ಯಾವಳಿಗಳಲ್ಲಿ ಪ್ಯಾಲೆಸ್ತೇನ್ ಧ್ವಜ ಇದು ಬೇರೆ ಎಲ್ಲೂ ಅಲ್ಲ, ಕಲ್ಯಾಣ ಕರ್ನಾಟಕದ ಶರಣರ ನಾಡು ಕಲಬುರಗಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ ಅದು. ನೋಡಿ, ಎಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ, ಬೇರೆ ದೇಶದ ಧ್ವಜವನ್ನ ಈ ರೀತಿ ಹಾರಾಡಿಸ್ತಾರಂತಂದ್ರೆ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಅಲ್ಲಿ. ಎಸ್ ಓಂ ಪ್ರಕಾಶ್, ನಿಜಕ್ಕೂ ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥ ಎಲ್ಲೋ ಒಂದು ಅನುಮಾನ ಕಾಡ್ತಾ ಇದೆ. ಏನಿದು, ಒಂದು ಮೆರವಣಿಗೆಯಲ್ಲಿ ಒಂದು ಪ್ಯಾಲೆಸ್ತೇನ್ ಧ್ವಜವನ್ನ ಬೇರೆ ರಾಷ್ಟ್ರದ ಒಂದು ಧ್ವಜವನ್ನ ಹಾರಾಡಿಸ್ತಾರಂತಂದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ, ಏನು ಪೊಲೀಸರಲ್ಲಿ ಇದ್ರ ಅಥವಾ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಇಲ್ಲಿ ಏನಾದ್ರೂ ಕುಮ್ಮಕ್ಕು ಕೊಡ್ತಾ, ಯಾವ ಕಾರಣಕ್ಕಾಗಿ ಒಂದು ಹಾರಾಟ ನಡೆಸಿದ್ದಾರೆ, ಆಮೇಲೆ ಆ ಕಿಡಿಗೇಡಿನ ಈಗಾಗಲೇ ಏನೋ ಬಂಧಿಸಿದ್ದಾರಾ, ಈ ಎಲ್ಲ ಮಾಹಿತಿಯನ್ನು ಕೊಡೋದಾದ್ರೆ. ವೀರೇಶ್, ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲೆಸ್ತಾನ್ ದೇಶದ ಧ್ವಜವನ್ನ ಹಾರಾಟ ಮಾಡಿರುವುದು ನಡೆದಿರುವಂತದ್ದು, ಆ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ನಗರದ ಏನು ಸಂತ್ರಸ್ವಾಡಿ ಬಳಿ ನಿನ್ನೆ ಸಂಜೆ ಈದ್ ಮಿಲಾದ್ ನ ಮೆರವಣಿಗೆ ಹೋಗ್ತಾ ಇರುತ್ತೆ. ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತವರು ಪ್ಯಾಲೆಸ್ತಾನ್ ಧ್ವಜವನ್ನ ಪ್ರದರ್ಶನ ಮಾಡಿರುವಂತದ್ದು. ಇದೀಗ ಆ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡದ ಪರದೆ ಮೇಲೆ ಟೆಲಿಕಾಸ್ಟ್ ಆಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳು ಆ ಒಂದು ಧ್ವಜ ಯಾರು ಬಾವುಟವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನನ್ನ ಜೊತೆ ನೇರವಾಗಿ ಹಿಂದೂ ಸಂಘಟನೆ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರಿಗ ನಿನ್ನೆ ಒಂದು ಪ್ಯಾಲೆಸ್ತಾನ್ ಧ್ವಜ ಹಾರಾಟ ಆಗಿದೆ ಅಂತ ತಾವು ಹೇಳ್ತಾ ಇದ್ರೆ, ಎಲ್ಲಿ ಆಗಿರುವಂತದ್ದು, ಏನಾಗಿರುವಂತದ್ದು? ಸರ್, ನಿನ್ನೆ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಏನು ಸಂತ್ರಸ್ವಾಡಿಯಿಂದ ಗಣೇಶ್ ಮಂದಿರ ಹೋಗುವ ಮಾರ್ಗದಲ್ಲಿ ಈ ಒಂದು ಅನ್ಯಕುಂಬ ಯುವಕರು ಪ್ಯಾಲೆಸ್ತೇನ್ ಧ್ವಜವನ್ನ ಏನು ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ಯಾರ. ಅದಕ್ಕೆ ಮೊನ್ನೆ ದಿವಸ ಕೂಡ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ವಿ. ಯಾಕಂದ್ರೆ ಸಂತ್ರಸ್ವಾಡಿಯಲ್ಲಿ ಕೂಡ ಪ್ಯಾಲೆಸ್ತೇನ್ ಧ್ವಜವನ್ನ ಅಲಂಕಾರ ಮಾಡಿದ್ರು. ಅದಕ್ಕೆ ನಾವು ಹೇಳಿದೆವು, ಸರ್ ದಯವಿಟ್ಟು ಆ ಪ್ಯಾಲೆಸ್ತೇನ್ ಧ್ವಜವನ್ನು ತೆಗೀರಿ. ಯಾಕಂದ್ರೆ ಇವತ್ತಿನ ದಿವಸ ನಾವು ಭಾರತ ಅನ್ನ ತಿಂದು ಇವತ್ತಿನ ಬೇರೆ ದೇಶದ ರಾಷ್ಟ್ರ ಪ್ರೇಮ ತೋರಿಸೋ ಜರುತ್ತಿಲ್ಲ. ಅದಕ್ಕೆ ಭಾರತ ಧ್ವಜವನ್ನ ಅಲಂಕಾರ ಮಾಡಲಿ ಅಂತ ಹೇಳಿದ ಕೂಡಲೇ ಪೊಲೀಸರು ಹೋಗಿ ಅದನ್ನ ತೆರವು ಮಾಡಿದ್ರು ಸರ್. ಆಮೇಲೆ ನಿನ್ನೆ ರಾತ್ರಿ ಕೂಡ ಮತ್ತೆ ಅದೇ ಘಟನೆ, ರಾಜಾರೋಷವಾಗಿ ಅದರ ಧ್ವಜವನ್ನು ಹಿಡ್ಕೊಂಡು ಇಡೀ ಮೆರವಣಿಗೆಯಲ್ಲಿ ಯುವಕರು ಓಡಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿಯ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಯಾಕಂದ್ರೆ ಇಂಟೆಲಿಜೆನ್ಸಿ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದೇ ಇವತ್ತಿನ ದಿವಸ ಯಾವ್ದಾದ್ರು ಹಿಂದೂ ಯುವಕರು ಒಂದು ಚಿಕ್ಕ ಫೇಸ್ಬುಕ್ ನಲ್ಲಿ ಯಾವುದೇ ಒಂದು ಮಾಹಿತಿ ಹಾಕಿದ್ರ ಅವರನ್ನ ಇಲ್ಲಿ ಕಲಬುರಗಿಯಲ್ಲಿರುವಂತಹ ಪೊಲೀಸರು ತಕ್ಷಣ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತ ಕೆಲಸ ಮಾಡ್ಲಾಗ್ತಾರ. ಅದಕ್ಕೆ ಇವತ್ತಿನ ದಿವಸ ರಾಜಾರೋಷವಾಗಿ ನಮ್ಮ ರಾಷ್ಟ್ರದ ಧ್ವಜವನ್ನು ಬಿಟ್ಟು ಇವತ್ತಿನ ದಿವಸ ಅನ್ಯ ರಾಷ್ಟ್ರದ ಪ್ಯಾಲೆಸ್ತೇನ್ ಧ್ವಜವನ್ನ ಏನು ಇವತ್ತಿನ ದಿವಸ ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ರ, ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ ನಿನ್ನೆ ಪೊಲೀಸರು ಇರಲಿಲ್ವಾ, ಅವ್ರ ಗಮನ ಸರ್ ಅದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ಇಲ್ಲಿ ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನವನ್ನು ಮಾಡಲಾಗಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೇನ್ ಧ್ವಜವನ್ನ ಪ್ರದರ್ಶನ ಮಾಡಲಾಗಿದೆ. ಸಂತ್ರಸವಾಡಿ ರಸ್ತೆಯಲ್ಲಿ ಮೆರವಣಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೇನ್ ಧ್ವಜವನ್ನ ಪ್ರದರ್ಶನ ಮಾಡಲಾಗಿದೆ. ಧ್ವಜವನ್ನ ಹಾರಾಡಿಸಿದ್ದಾರೆ. ಪ್ಯಾಲೆಸ್ತೇನ್ ಧ್ವಜ ಪ್ರದರ್ಶನ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಧ್ವಜವನ್ನ ಯಾರು ಪ್ರದರ್ಶನ ಮಾಡಿದ್ದಾರೋ, ಪ್ಯಾಲೆಸ್ತೇನ್ ಧ್ವಜವನ್ನ ಯಾರು ಮೆರವಣಿಗೆಯಲ್ಲಿ ಹಾರಾಡಿಸಿದ್ದಾರೋ ಅವರನ್ನ ಈ ಕೂಡಲೇ ಬಂಧಿಸಿ ಅಂತ ಹಿಂದೂ ಜಾಗೃತಿ ಸೇನೆ ಆಗ್ರಹ ಮಾಡಿದೆ. ಈ ಪ್ಯಾಲೆಸ್ತೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ತಾವು ದೃಶ್ಯಾವಳಿಗಳಲ್ಲಿ ಪ್ಯಾಲೆಸ್ತೇನ್ ಧ್ವಜ ಇದು ಬೇರೆ ಎಲ್ಲೂ ಅಲ್ಲ, ಕಲ್ಯಾಣ ಕರ್ನಾಟಕದ ಶರಣರ ನಾಡು ಕಲಬುರಗಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ ಅದು. ನೋಡಿ, ಎಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ, ಬೇರೆ ದೇಶದ ಧ್ವಜವನ್ನ ಈ ರೀತಿ ಹಾರಾಡಿಸ್ತಾರಂತಂದ್ರೆ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಲೈವ್ ಅಲ್ಲಿ. ಎಸ್ ಓಂ ಪ್ರಕಾಶ್, ನಿಜಕ್ಕೂ ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥ ಎಲ್ಲೋ ಒಂದು ಅನುಮಾನ ಕಾಡ್ತಾ ಇದೆ. ಏನಿದು, ಒಂದು ಮೆರವಣಿಗೆಯಲ್ಲಿ ಒಂದು ಪ್ಯಾಲೆಸ್ತೇನ್ ಧ್ವಜವನ್ನ ಬೇರೆ ರಾಷ್ಟ್ರದ ಒಂದು ಧ್ವಜವನ್ನ ಹಾರಾಡಿಸ್ತಾರಂತಂದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ, ಏನು ಪೊಲೀಸರಲ್ಲಿ ಇದ್ರ ಅಥವಾ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಇಲ್ಲಿ ಏನಾದ್ರೂ ಕುಮ್ಮಕ್ಕು ಕೊಡ್ತಾ, ಯಾವ ಕಾರಣಕ್ಕಾಗಿ ಒಂದು ಹಾರಾಟ ನಡೆಸಿದ್ದಾರೆ, ಆಮೇಲೆ ಆ ಕಿಡಿಗೇಡಿನ ಈಗಾಗಲೇ ಏನೋ ಬಂಧಿಸಿದ್ದಾರಾ, ಈ ಎಲ್ಲ ಮಾಹಿತಿಯನ್ನು ಕೊಡೋದಾದ್ರೆ. ವೀರೇಶ್, ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ
ಪ್ಯಾಲೆಸ್ತಾನ್ ದೇಶದ ಧ್ವಜವನ್ನ ಹಾರಾಟ ಮಾಡಿರೋದು ನಡೆದಿರುವಂತದ್ದು. ಆ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ನಗರದ ಏನು ಸಂತ್ರಸ್ವಾಡಿ ಬಳಿ ನಿನ್ನೆ ಸಂಜೆ ಈದ್ ಮಿಲಾದ್ ನ ಮೆರವಣಿಗೆ ಹೋಗ್ತಾ ಇರುತ್ತೆ. ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತವರು ಪ್ಯಾಲೆಸ್ತಾನ್ ಧ್ವಜವನ್ನ ಪ್ರದರ್ಶನ ಮಾಡಿರುವಂತದ್ದು. ಇದೀಗ ಆ ವಿಡಿಯೋ ಕೂಡ ರಿಪಬ್ಲಿಕ್ ಕನ್ನಡದ ಪರದೆ ಮೇಲೆ ಟೆಲಿಕಾಸ್ಟ್ ಆಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳು ಆ ಒಂದು ಧ್ವಜ ಯಾರು ಬಾವುಟವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನನ್ನ ಜೊತೆ ನೇರವಾಗಿ ಹಿಂದೂ ಸಂಘಟನೆ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಒಂದು ಪ್ಯಾಲೆಸ್ತಾನ್ ಧ್ವಜ ಹಾರಾಟ ಆಗಿದೆ ಅಂತ ತಾವು ಹೇಳ್ತಾ ಇದ್ರೆ, ಎಲ್ಲಿ ಆಗಿರುವಂತದ್ದು, ಏನಾಗಿರುವಂತದ್ದು? ಸರ್, ನಿನ್ನೆ ಈದ್ ಮಿಲಾದ್ ಹಬ್ಬ ನಿಮಿತ್ತವಾಗಿ ಏನು ಸಂತ್ರಸ್ವಾಡಿಯಿಂದ ಗಣೇಶ್ ಮಂದಿರ ಹೋಗುವ ಮಾರ್ಗದಲ್ಲಿ ಈ ಒಂದು ಅನ್ಯ ಕಮ್ಯುನಿ ಯುವಕರು ಪ್ಯಾಲೆಸ್ತೀನ್ ಧ್ವಜವನ್ನ ಏನು ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ಯಾರ. ಅದಕ್ಕೆ ಮೊನ್ನೆ ದಿವಸ ಕೂಡ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ವಿ. ಯಾಕಂದ್ರೆ ಸಂತ್ರಸ್ವಾಡಿಯಲ್ಲಿ ಕೂಡ ಪ್ಯಾಲೆಸ್ತೀನ್ ಧ್ವಜವನ್ನ ಅಲಂಕಾರ ಮಾಡಿದ್ರು. ಅದಕ್ಕೆ ನಾವು ಹೇಳಿದೆವು, ಸರ್ ದಯವಿಟ್ಟು ಆ ಪ್ಯಾಲೆಸ್ತೀನ್ ಧ್ವಜವನ್ನು ತೆಗೀರಿ. ಯಾಕಂದ್ರೆ ಇವತ್ತಿನ ದಿವಸ ನಾವು ಭಾರತ ಅನ್ನ ತಿಂದು ಇವತ್ತಿನ ಬೇರೆ ದೇಶದ ರಾಷ್ಟ್ರ ಪ್ರೇಮ ತೋರಿಸೋ ಜರುತ್ತಿಲ್ಲ. ಅದಕ್ಕೆ ಭಾರತ ಧ್ವಜವನ್ನ ಅಲಂಕಾರ ಮಾಡಲಿ ಅಂತ ಹೇಳಿದ ಕೂಡಲೇ ಪೊಲೀಸರು ಹೋಗಿ ಅದನ್ನ ತೆರವು ಮಾಡಿದ್ರು ಸರ್. ಆಮೇಲೆ ನಿನ್ನೆ ರಾತ್ರಿ ಕೂಡ ಮತ್ತೆ ಅದೇ ಘಟನೆ ರಾಜಾರೋಷವಾಗಿ ಅದರ ಧ್ವಜವನ್ನು ಹಿಡ್ಕೊಂಡು ಇಡೀ ಮೆರವಣಿಗೆಯಲ್ಲಿ ಯುವಕರು ಓಡಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿಯ ಪೊಲೀಸ್ ಇಲಾಖೆಯ ಸಂಪೂರ್ಣ ವಿಫಲವಾಗಿದೆ. ಯಾಕಂದ್ರೆ ಇಂಟೆಲಿಜೆನ್ಸಿ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದೇ ಇವತ್ತಿನ ದಿವಸ ಯಾವ್ದಾದ್ರು ಹಿಂದೂ ಯುವಕರು ಒಂದು ಚಿಕ್ಕ ಏನೋ ಫೇಸ್ಬುಕ್ ನಲ್ಲಿ ಯಾವುದೇ ಒಂದು ಮಾಹಿತಿ ಹಾಕಿದ್ರ ಅವರನ್ನ ಇಲ್ಲಿ ಕಲಬುರಗಿಯಲ್ಲಿರುವಂತಹ ಪೊಲೀಸರು ತಕ್ಷಣ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತ ಕೆಲಸ ಮಾಡ್ಲಾಗ್ತಾರ. ಅದಕ್ಕೆ ಇವತ್ತಿನ ದಿವಸ ರಾಜಾರೋಷವಾಗಿ ನಮ್ಮ ರಾಷ್ಟ್ರದ ಧ್ವಜವನ್ನು ಬಿಟ್ಟು ಇವತ್ತಿನ ದಿವಸ ಅನ್ಯ ರಾಷ್ಟ್ರದ ಪ್ಯಾಲೆಸ್ತೀನ್ ಧ್ವಜವನ್ನ ಏನು ಇವತ್ತಿನ ದಿವಸ ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ರೆ ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ ನಿನ್ನೆ ಪೊಲೀಸರು ಇರಲಿಲ್ವಾ, ಅವ್ರ ಗಮನ ಸರ್ ಅದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳು ಆ ಒಂದು ಧ್ವಜ ಯಾರು ಬಾವುಟವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನನ್ನ ಜೊತೆ ನೇರವಾಗಿ ಹಿಂದೂ ಸಂಘಟನೆ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಒಂದು ಪ್ಯಾಲೆಸ್ತಾನ್ ಧ್ವಜ ಹಾರಾಟ ಆಗಿದೆ ಅಂತ ತಾವು ಹೇಳ್ತಾ ಇದ್ರೆ, ಎಲ್ಲಿ ಆಗಿರುವಂತದ್ದು, ಏನಾಗಿರುವಂತದ್ದು? ಸರ್, ನಿನ್ನೆ ಈದ್ ಮಿಲಾದ್ ಹಬ್ಬ ನಿಮಿತ್ತವಾಗಿ ಏನು ಸಂತ್ರಸ್ವಾಡಿಯಿಂದ ಗಣೇಶ್ ಮಂದಿರ ಹೋಗುವ ಮಾರ್ಗದಲ್ಲಿ ಈ ಒಂದು ಅನ್ಯ ಕಮ್ಯುನಿ ಯುವಕರು ಪ್ಯಾಲೆಸ್ತೀನ್ ಧ್ವಜವನ್ನ ಏನು ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ಯಾರ. ಅದಕ್ಕೆ ಮೊನ್ನೆ ದಿವಸ ಕೂಡ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ವಿ. ಯಾಕಂದ್ರೆ ಸಂತ್ರಸ್ವಾಡಿಯಲ್ಲಿ ಕೂಡ ಪ್ಯಾಲೆಸ್ತೀನ್ ಧ್ವಜವನ್ನ ಅಲಂಕಾರ ಮಾಡಿದ್ರು. ಅದಕ್ಕೆ ನಾವು ಹೇಳಿದೆವು, ಸರ್ ದಯವಿಟ್ಟು ಆ ಪ್ಯಾಲೆಸ್ತೀನ್ ಧ್ವಜವನ್ನು ತೆಗೀರಿ. ಯಾಕಂದ್ರೆ ಇವತ್ತಿನ ದಿವಸ ನಾವು ಭಾರತ ಅನ್ನ ತಿಂದು ಇವತ್ತಿನ ಬೇರೆ ದೇಶದ ರಾಷ್ಟ್ರ ಪ್ರೇಮ ತೋರಿಸೋ ಜರುತ್ತಿಲ್ಲ. ಅದಕ್ಕೆ ಭಾರತ ಧ್ವಜವನ್ನ ಅಲಂಕಾರ ಮಾಡಲಿ ಅಂತ ಹೇಳಿದ ಕೂಡಲೇ ಪೊಲೀಸರು ಹೋಗಿ ಅದನ್ನ ತೆರವು ಮಾಡಿದ್ರು ಸರ್. ಆಮೇಲೆ ನಿನ್ನೆ ರಾತ್ರಿ ಕೂಡ ಮತ್ತೆ ಅದೇ ಘಟನೆ ರಾಜಾರೋಷವಾಗಿ ಅದರ ಧ್ವಜವನ್ನು ಹಿಡ್ಕೊಂಡು ಇಡೀ ಮೆರವಣಿಗೆಯಲ್ಲಿ ಯುವಕರು ಓಡಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿಯ ಪೊಲೀಸ್ ಇಲಾಖೆಯ ಸಂಪೂರ್ಣ ವಿಫಲವಾಗಿದೆ. ಯಾಕಂದ್ರೆ ಇಂಟೆಲಿಜೆನ್ಸಿ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದೇ ಇವತ್ತಿನ ದಿವಸ ಯಾವ್ದಾದ್ರು ಹಿಂದೂ ಯುವಕರು ಒಂದು ಚಿಕ್ಕ ಏನೋ ಫೇಸ್ಬುಕ್ ನಲ್ಲಿ ಯಾವುದೇ ಒಂದು ಮಾಹಿತಿ ಹಾಕಿದ್ರ ಅವರನ್ನ ಇಲ್ಲಿ ಕಲಬುರಗಿಯಲ್ಲಿರುವಂತಹ ಪೊಲೀಸರು ತಕ್ಷಣ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತ ಕೆಲಸ ಮಾಡ್ಲಾಗ್ತಾರ. ಅದಕ್ಕೆ ಇವತ್ತಿನ ದಿವಸ ರಾಜಾರೋಷವಾಗಿ ನಮ್ಮ ರಾಷ್ಟ್ರದ ಧ್ವಜವನ್ನು ಬಿಟ್ಟು ಇವತ್ತಿನ ದಿವಸ ಅನ್ಯ ರಾಷ್ಟ್ರದ ಪ್ಯಾಲೆಸ್ತೀನ್ ಧ್ವಜವನ್ನ ಏನು ಇವತ್ತಿನ ದಿವಸ ರಾಜಾರೋಷವಾಗಿ ಹಿಡ್ಕೊಂಡು ಓಡಾಡ್ರೆ ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ ನಿನ್ನೆ ಪೊಲೀಸರು ಇರಲಿಲ್ವಾ, ಅವ್ರ ಗಮನ ಸರ್ ಅದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ಇಲ್ಲಿ